ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನಿವತ್ತು ತೋರಿಸ್ತಾ ಇದ್ದೀನಿ ಸ್ಫಟಿಕ ಹೂವಿನ ಹಾರ ಡಿಸೈನ್ ಮಾಡೋದು, ದಿಂಡು ಹೇಗೆ ಸುತ್ತೋದು ಅಂತ ಹೇಳ್ಬಿಟ್ಟು. ಈ ರೀತಿ ಡಿಫ್ರೆಂಟಾಗಿ ದಿಂಡು ಮಾಡ್ಕೊಳೋದ್ರಿಂದ ಚೆನ್ನಾಗಿರುತ್ತೆ. ಇದನ್ನು ಬೇರೆ ಹೂಗಳಲ್ಲೂ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ನಾನಿಲ್ಲಿ ಒಂದು ನೀಡಲ್ ತೊಗೊಂಡಿದ್ದೀನಿ. ಹೆಮ್ಮಿಂಗ್ ಸೂಜಿ, ಎಮ್ಮಿಂಗ್ದು ತೊಗೊಂಡ್ರೆ ಚೆನ್ನಾಗಿರುತ್ತೆ ಚಿಕ್ಕದಾಗಿದ್ದರೆ. ಥ್ರೆಡ್ಡು ಅಷ್ಟೇ, ನಾವು ಬಟ್ಟೆ ಹೊಲಿಯೋಕ್ಕೆ ತೊಗೊಳ್ತೀವಲ್ಲ ಆ ರೀತಿ ಥ್ರೆಡ್ ತೊಗೊಂಡು ಡೈರೆಕ್ಟ್ ಸೂಜಿಗೆ ಹಾಕ್ಕೊಂಡಿದ್ದೀನಿ, 2 ಎಳೆ ಬರೋ ರೀತಿ. ನಾನು ಸ್ಟಾರ್ಟಿಂಗಲ್ಲಿ ನೋಡಿ ಈ ರೀತಿ ಕಟ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಥ್ರೆಡ್ ಬಿಟ್ಟು ಈ ರೀತಿ ಕಟ್ಕೊಂಡ್ರೆ ಗ್ರಿಪ್ ಚೆನ್ನಾಗಿರುತ್ತೆ ಅಂತ. ಅದಾದಮೇಲೆ ನೋಡಿ ನಾನು ಯಾವ ರೀತಿ ಕೊಯ್ಸ್ತಾ ಇದ್ದೀನಿ, ಇದೇ ರೀತಿ ಕೊಯ್ಸ್ಕೋಬೇಕಾಗುತ್ತೆ. ತುಂಬ ಸುಂದರವಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಯಾವುದೇ ರೀತಿ ಹೂವಲ್ಲಿ ಬೇಕಾದರೂ ಈ ರೀತಿ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದು ಮರಿಬೇಡಿ. ನಿಮಗಿನ್ನೂ ಯಾವ ರೀತಿ ಹೂವಿನ ಡಿಸೈನ್ಸ್ ಬೇಕು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಖಂಡಿತ ನೀವು ಯಾವ ರೀತಿ ಕೇಳ್ತೀರಾ ಅದನ್ನೇ ಮಾಡಿ ತೋರಿಸ್ತೀನಿ. ನಾನು ಸ್ವಲ್ಪ ಸ್ಪೀಡಾಗಿ ತೋರಿಸ್ತಾ ಇದ್ದೀನಿ. ಸೇಮ್ ಅದೇ ಥರನೇ ಹೊಂದ್ಸ್ಕೊತಾ ಹೋಗೋದು. ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಕಾಣಿಸ್ತಾ ಇದೆ ಈಗ ಅಂತ ಹೇಳಿ. ಇದೇ ರೀತಿ ಕನಕಾಂಬರ ಹೂವಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಯಾವಾಗಲಾದರೂ ಮಾಡಿ ತೋರಿಸ್ತೀನಿ. ಇದೇ ರೀತಿ ಹೊಂದ್ಸ್ಕೊಳೋದ್ರಿಂದ ನೋಡಿ ಆಯಿತು, ಎಷ್ಟು ಚೆನ್ನಾಗಿದೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.